ನಾನು ನಿಲುವಳಿ ಸೂಚನೆಯನ್ನು ಬೆಳಗ್ಗೆನೇ ತಮ್ಮ ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀನಿ. RCB ಸಂಭ್ರಮಾಚರಣೆ ಹೆಸರಲ್ಲಿ ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್. ರಾಜ್ಯ ಸರ್ಕಾರ ಒಂದು ಸೆಕೆಂಡ್ ಇದು ಏನೋ ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಈ ವಿಷಯ ಈಗ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದೆ. ಸುರೇಶ್ ಕುಮಾರ್, ಆದ್ದರಿಂದ ಇಲ್ಲಿ ತಗೊಳ್ಳೋಕ್ಕೆ ಬರೋದಿಲ್ಲ ಅಂಥೇಳಿ ನಮ್ಮ ಪುಸ್ತಕದಲ್ಲೇ ಇದೆ. ಆದ್ದರಿಂದ ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ದಿ ಮೋಷನ್ ಶೆಲ್ ನಾಟ್ ಡೀಲ್ ವಿತ್ ಎನಿ ಮ್ಯಾಟರ್ ವಿಚ್ ಈಸ್ ಅಂಡರ್ ಅಡ್ಜುಡಿಕೇಷನ್ ಬೈ ಎ ಕೋರ್ಟ್ ಆಫ್ ಲಾ ಹ್ಯಾವಿಂಗ್ ಜುರಿಸ್ಟಿಕ್ಷನ್ ಇನ್ ಎನಿ ಪಾರ್ಟ್ ಆಫ್ ಇಂಡಿಯಾ ಅಂತ ಇದೆ. ಅದನ್ನು ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ನಿಮಿಷ. ಇದನ್ನು ಅವ್ರು ಹೇಳಿದ್ದಾರೆ, ನಾನು ತಮ್ಮಲ್ಲಿ ಮನವಿ ಏನು ಮಾಡಿ, ಅವ್ರು ಹೇಳಿದ್ದಾರೆ, ಅಲ್ಲಿ ಇನ್ನೊಂದನ್ನ ಅವ್ರು ಮುಚ್ಚಿಡ್ತಾ ಇದ್ದಾರೆ. ಕೋರ್ಟಿಗೆ ಪ್ರಭಾವ ಬೀರುವಂಥದ್ದು ಹಾಕಿರ್ಬೇಕು. ಮತ್ತೆ ನಮ್ಮ ಹೇಳಿಕೆಗಳಿದೆಲ್ಲ ಅದು ಕೋರ್ಟಿನ ಮೇಲೆ ಪ್ರಭಾವ ಬೀರಬಾರ್ದು ಅಷ್ಟೇ. ಹಂಗೆ ಚರ್ಚೆ ಮಾಡಬಾರ್ದು ಅಂತಲ್ಲ, ಸಾವಿರಾರು ಚರ್ಚೆ ಆಗಿದೆ. ಪ್ರಭಾವ ಬೀರಬಾರ್ದು ಅಷ್ಟೇ, ಅವ್ರು ಹೇಳಿದ್ದಾರೆ ಅಷ್ಟೇ. ಯಾಕಂದರೆ ಅವ್ರದ್ದೇ ಫೇಲ್ಯೂರ್ಸ್ನ ನಾವು ಹೇಳಕ್ಕೆ ಹೊರಟಿರೋದು. ಅದಕ್ಕೋಸ್ಕರ ಇದು ನಾನೇನು ಸಂತೋಷದಿಂದ ಏನು ಹೇಳ್ತಾ ಇಲ್ಲ. ನಾನು ಒಬ್ಬ ಕ್ರಿಕೆಟ್ ಪ್ಲೇಯರು ಅಲ್ಲ, ಸಾರಿ, ನಾನು ಒಬ್ಬ ಅಲ್ಲ ಒಂದೇ ನಿಮಿಷ ಇಲ್ಲ, ಮೈಕ್ ನಾವು ನಿಯಮದಲ್ಲಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದನ್ನ ನಾನು ಹೇಳೋದು ನನ್ನ ಕರ್ತವ್ಯ. ಹೌದು, ತಾವು ಏನ್ ಜಡ್ಜ್ಮೆಂಟ್ ಕೊಡ್ತೀರಾ ಅದ್ರ ಈಗ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಒಂದು ಸೆಕೆಂಡ್ ಆಯ್ತು, ಒಂದು ನಿಮಿಷ. ಅದೇ ನಿಯಮಾವಳಿ ಒಂದು ಸೆಕೆಂಡ್ ಮಾತು ಕೇಳಿ. ನಿಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ. ಅದಿದು ನಿಲುವಳಿ ಸೂಚನೆ ಅರ್ಥದಲ್ಲಿ ಬರೋದಿಲ್ಲ. ಅದು ಕೂಡ ಮಹತ್ವದ ಮತ್ತು ಅಗತ್ಯ ಚರ್ಚೆ ಅದಕ್ಕೆ ಬೇಕಾದ ಕಾರಣ ಬಹುಶಃ 69 ಕನ್ವರ್ಟ್ ಮಾಡಿ ನಿಮಗೆ ಚರ್ಚೆ ಕನ್ವಿನ್ಸ್ ಆಗಿದೆ ಕೊಟ್ಟದ್ರಲ್ಲಿ. ನೀವೇನೋ ಅಜ್ಜಿಗೆ ಹೋಗ್ಬಿಟ್ಟು ದೇವ್ರ ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಬೇಗ ವರ ಕೊಟ್ಬಿಟ್ರೆ ಹೆಂಗೆ? ಅಲ್ಲ, ಈಗ ಕೊಡದಿದ್ರೆ ಕೊಡುದಿಲ್ಲ ಅಂತ ಕೊಟ್ರಿ ಅಂತ ಕೇಳ್ತಾ 5 ನಿಮಿಷ ಏನು ಅಂತ ಚರ್ಚೆ ಮಾಡಿ. ಪರ್ಮಿಷನ್ ಕೊಟ್ಟು ನೀವು ಹೇಳಿದ್ರಲ್ಲ ಇಲ್ಲಿ, ನಾನೆಲ್ಲ ಹೇಳಿದ್ದೀನಿ? ನಿಲುವಳಿ ಸೂಚನೆ ಹೇಳಲೇ ಇಲ್ಲ. ಅಲ್ಲ, ನಿಲುವಳಿ ಸೂಚನೆ ಕೊಟ್ಟಿದೆ, ಅವಾಗ ಖ್ಯಾತ ತೆಗೆದ್ಬಿಟ್ರೆ ಅವ್ರು ಹೇಳಲೇ ಇಲ್ಲ. ವಿಷಯ ಹೇಳಿದ್ರೆ 69 ಚರ್ಚೆ ಮಾಡಿ 69 5 ನಿಮಿಷ ಮಾತಾಡ್ತೀನಿ. ಅಲ್ಲ, ಸ್ಟಾರ್ಟ್ ಮಾಡಿ ಚರ್ಚೆ ಡೈರೆಕ್ಟ್. ಅಧ್ಯಕ್ಷ ಬೆಳಗ್ಗೆ ನಾಳೆ ಮಾತಾಡಿ. ಮಾನ್ಯ ಅಧ್ಯಕ್ಷ